ನೌಕರರು ಕಾಂಗ್ರೆಸ್ಗೆ ಮತ ಹಾಕಿ ನಮ್ಮನ್ನು ಸರ್ಕಾರಿ ನೌಕರನಾಗಿ ಮಾಡ್ತಾರೆ ಅಂತ ಹೇಳಿ ನಿಮ್ಮನ್ನ ಆಸೆಗಳಿಂದ ನೋಡ್ತಾ ಇದ್ದಾರೆ. ಸ್ವಾಮಿ, ದಯವಿಟ್ಟು ಇದು ಬಹಳ ದೂರದ ಬೇಡಿಕೆ. ನಿಮ್ಮ ಕಾಲದಲ್ಲಿ ಆಗಬೇಕು. ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇದ್ದ ಕಾಲದಲ್ಲಿ ಆಗಬೇಕು, ಬೇರೆಯವರ ಕಾಲದಲ್ಲಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಆ ಕಾರಣಕ್ಕೋಸ್ಕರ ತಮ್ಮಲ್ಲಿ ಒಂದು ಬೇಡಿಕೆ ಇಡ್ತೇನೆ. ದಯವಿಟ್ಟು ಅದನ್ನ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಏನು ಸೇವೆ ಸಲ್ಲಿಸಿರುವ ಎಲ್ಲ ಸಾರಿಗೆ ನೌಕರರನ್ನ ಸಂಪೂರ್ಣವಾಗಿ ಅವ್ರನ್ನ ಸರ್ಕಾರಿ ನೌಕರರ ಸಮಾನವಾಗಿ ಕಾಣಬೇಕು. ಅವ್ರನ್ನ ನಾವೇನು ಹೇಳ್ತಾ ಇದ್ವಿ, ಸಾರಿಗೆ ನೌಕರ ಸರ್ಕಾರಿ ನೌಕರ ಅಂತ ಹೇಳಿ ತಮ್ಮ ಕಾಲದಲ್ಲಿ ಆಗ್ಬೇಕು ಅಂತ ಹೇಳಿ ಈ 134ನೇ ಅಂಬೇಡ್ಕರ್ ಜಯಂತಿಯಲ್ಲಿ ಇದೊಂದು ವಿನಂತಿಯನ್ನು ತಮಗೆ ಸಲ್ಲಿಸಲಿಕ್ಕೆ ನಾನು ಮಾಡ್ತೇನೆ. ಎರಡನೇದಾಗಿ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಶಕ್ತಿ ಯೋಜನೆ ಜಾರಿಯಾದ ನಂತರ ತಮ್ಮ ಅವಧಿಯಲ್ಲಿ ತಮ್ಮ ದಕ್ಷ ಆಡಳಿತಗಾರರಾಗಿರುವಂಥದ್ದು ಕಾಲದಲ್ಲಿ ನಾನು ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ. ವೇದಿಕೆಯಲ್ಲಿರುವಂತಹ ಎಲ್ಲ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸ್ತೇವೆ. ಯಾಕಂದ್ರೆ ರಾಷ್ಟ್ರದ 9 ಪ್ರಶಸ್ತಿಗಳು ನಮ್ಮ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗೆ ಬಂದಿವೆ. ಅದಕ್ಕೆ ನೀವು ಕಾರಣ. ಶಕ್ತಿ ಯೋಜನೆ ಸಂಪೂರ್ಣ 576 ಪ್ರಶಸ್ತಿಗಳು ಬಂದಿದೆ. ಅದಕ್ಕೆ ನೇತೃತ್ವ ಕಾರಣ ಅಂತ ಹೇಳ್ತೇವೆ. ಹಾಗೆಯೇ ನಿಮ್ಮ ಅವಧಿಯಲ್ಲಿ 4,000 ಬಸ್ಗಳು ಬಂದಿದ್ದಾವೆ. ನಿಮ್ಮ ಅವಧಿಯಲ್ಲಿ ಮೊನ್ನೆ HD ಕುಮಾರಸ್ವಾಮಿ ಅವರು ಏನೋ ಗೊತ್ತಿಲ್ಲ 4,500 ಈ ಬಸ್ಗಳನ್ನ ಬೆಂಗಳೂರಿಗೆ ಕೊಡ್ತೇವೆ ಅಂತ ಹೇಳಿ ನಾನು ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಓದಿದ್ದನ್ನು ನೋಡಿದೆ. ಇರಲಿ, ಅದು ಒಂದು 8,500 ಆಗಲಿ. ಆದರೆ ಇವರಿಗೆ ಬೇಕಾಗುವಂತ ಡ್ರೈವರ್ ಮತ್ತು ಕಂಡಕ್ಟರ್ಗಳನ್ನ ನೀವು ಖಾಸಗಿಯಿಂದ ಮಾಡಿದ್ರೆ ನೇರವಾಗಿ ನೇಮಕ ಮಾಡಬೇಕು ಅನ್ನುವಂಥ ವಿಚಾರವನ್ನು ತಮ್ಮ ಗಮನಕ್ಕೆ ಹೇಳಕ್ಕೆ ಇಷ್ಟಪಡ್ತಾರೆ. ಅವ್ರನ್ನ ಖಾಸಗಿ ಮಾಡಿದ್ರೆ ಅವ್ರು ಸೋಸ್ ತಗೊಂಡ್ರೆ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಮೀಸಲಾತಿಗೆ ನಿಮ್ಮ ನೆಚ್ಚಿನ ವಿಜಯಪಥ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಆಗಿ ಮರೆಯಬೇಡಿ.